ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ ಹಾಗೆ ಲಕ್ಷ್ಮಿ ಸಂಬಂಧ ದಿನೇ ದಿನೇ ಬದಲಾಗ್ತದೆ. ಈ ಕಡೆ ಕೀರ್ತಿ ಕಾವೇರಿ ಇಬ್ಬರು ಕೂಡ ವೈಷ್ಣವ್ ಲಕ್ಷ್ಮಿನ ಎಷ್ಟು ದೂರ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಪರಸ್ಪರ ಪ್ರತಿದಿನ ಅವರು ಹತ್ರ ಆಗ್ತಾನೆ ಹೋಗ್ತಿದ್ದಾರೆ. ಈ ಕಡೆ ಒಂದು ಹೆಜ್ಜೆ ಮುಂದಾಗಿ ಲಕ್ಷ್ಮಿ ಇನ್ನು ಮುಂದೆ ಥರ ಈ ಥರ ಅಂತಾನೆ ವೈಷ್ಣವ್ ಜೊತೆ ಹೇಳೇ ಬಿಡ್ತಿದ್ದಾರೆ. ಈ ಕಡೆ ಸೂಪರ್ ಜೋಡಿ ಕಾಂಪಿಟೇಷನ್ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಇಡೀ ಮನೆ ಹೋಗ್ತಾ ಇದೆ. ಇಷ್ಟು ದಿನ ಸೂಪರ್ ದಂಪತಿ ಪ್ರೋಗ್ರಾಮ್ ಸಿಟಿಯಲ್ಲೇ ನಡೀತಿತ್ತು, ಬ್ಯಾಂಗ್ಳೂರಲ್ಲೇ ನಡೀತಿತ್ತು. ಆದರೆ ಈಗ ಸ್ಪೆಷಲ್ ಆಗಿ ಹಳ್ಳಿಯಲ್ಲಿ ನಡೀತದೆ. ಈ ಒಂದು ವಿಷಯನ ಕಾವೇರಿ ಅವರು ಇಡೀ ಮನೆಯವ್ರಿಗೆ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಫುಲ್ ಖುಷಿ ಆಗ್ತಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಬರಬೇಕು ಅಂತ ಕೂಡ ಕಾವೇರಿ ಅವರು ಹೇಳ್ತಾರೆ. ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿಯಿಂದನೇ ಬರುವುದಕ್ಕೆ ಎಲ್ಲರೂ ಕೂಡ ಖುಷಿಯಲ್ಲಿ ಒಪ್ಕೋತಾರೆ. ಈ ಕಡೆ ಸುಪ್ರೀತಾ ನೀನು ಕೂಡ ಬರ್ತೀಯ ಅಲ್ವಾ ಅಂದಕ್ಕ ನಾನು ಬರದೇ ಇರ್ತೀನಿ, ಅದಕ್ಕೆ ನಮ್ಮ ಮನೆಯವರೆಲ್ಲ ಎಲ್ಲರೂ ಇರ್ತಾರೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ನೀನು ಬರಲೇಬೇಕಲ್ವಾ ಸುಪ್ರೀತಾ, ನೀನು ಬರದೇ ಇದ್ರೆ ಹೇಗಾಗುತ್ತೆ? ನೀನೇ ತಾನೇ ಹೇಳೋದು ವೈಷ್ಣವ ಹಾಗೆ ಲಕ್ಷ್ಮಿ ಸೂಪರ್ ಜೋಡಿ ಅಂತ. ಅವರಿಬ್ರು ಸೂಪರ್ ಜೋಡಿ ಅಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಅದು ಮಂಕ್ ಆಗಬೇಕಾಗಿರೋದು ನಿನಗೆ, ಮೊದಲು ಅರ್ಥ ಆಗಬೇಕಾಗಿರೋದು ನಿನಗೆ. ಅಂದಮೇಲೆ ನೀನು ಮಿಸ್ ಮಾಡದೆ ಬರಲೇಬೇಕು. ಈ ಒಂದು ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ಗೆಲುವು ಅನ್ನೋದು ನಮಗೆ ಸಿಗುತ್ತೆ. ಎಲ್ಲರಿಗೂ ಕೂಡ ವೈಷ್ಣವ್ ಲಕ್ಷ್ಮಿ ಸರಿಯಾದ ಜೋಡಿ ಅಲ್ಲ ಅಂತ ಗೊತ್ತಾಗುತ್ತೆ. ನಾನು ಕೂಡ ಅದಕ್ಕೆ ತಾನೇ ಪ್ರಯತ್ನ ಪಡ್ತಿರೋದು ಅಂತ ಹೇಳ್ತಿದ್ರೆ ಈ ಕಡೆ ವಿಧಿ ನಾನು ಬರೋದೇ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಯಾರು ಬರ್ತಾರೆ ಹಳ್ಳಿಗೆ, ತುಂಬಾ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿಗೆ ಅನುಮಾನ ಆಲ್ರೆಡಿ ಬಲವಾಗಿದೆ. ಈ ಕಡೆ ವಿಧಿ ಲವರ್ ಜೊತೆ ಮನೇಲಿ ಏನೋ ಗುಸು ಪಿಸು ಮಾಡೋದಕ್ಕೋಸ್ಕರನೇ ಹೋಗ್ತಿಲ್ಲ ಅನ್ನೋ ಅನುಮಾನ ಗೊತ್ತಾಗೇ ಬಿಡುತ್ತಾ ಈ ಕಡೆ ಲಕ್ಷ್ಮಿಗೆ. ಆದರೂ ಕೂಡ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ವಿಧಿನ ಕೂಡ ಕರ್ಕೊಂಡು ಹೋಗ್ತಾರೆ. ಅಥವಾ ವಿಧಿ ಏನಾದರೂ ಮನೇಲಿದ್ರೆ ಖಂಡಿತ ಎಡವಟ್ಟಾಗೋದಂತೂ ಖಂಡಿತ ನಿಜ. ಮತ್ತಿನ್ನೇನು ಯಾವುದೋ ಒಂದು ಟ್ವಿಸ್ಟ್ ಕೊಡೋದಕ್ಕೆ ವಿಧಿನ ಮನೆಯಲ್ಲೇ ಇರಿಸ್ತಿದ್ದಾರೆ. ಆಲ್ರೆಡಿ ಇಲ್ಲಿ ಲಕ್ಷ್ಮಿ ಸಾಕಷ್ಟು ರೀತಿಯಲ್ಲಿ ಡಿಟೆಕ್ಟಿವ್ ಆಗಿ ಡಿಟೆಕ್ಟ್ ಮಾಡ್ತಿದ್ದಾಳೆ. ಈ ಕಡೆ ವಿಧಿಗೂ ಕೂಡ ಗೊತ್ತಿದೆ ಒಂದು ಕಣ್ಣು ನನ್ನ ಮೇಲೆ ಇದೆ ಅಂತ ಕೂಡ. ನಂತರ ಈ ಕಡೆ ವೈಷ್ಣವ್ ಅಂತೂ ಹಳ್ಳಿಲ ಸೂಪರ್ ದಂಪತಿ ಪ್ರೋಗ್ರಾಮ್ ಅಂದರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಕೃಷ್ಣ ಅವರು ಯಾವುದೇ ರೀತಿ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋದು ಬೇಡ, ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳಿದರು. ಯಾಕಂದರೆ ಅವರಿಬ್ಬರು ಅರ್ಥ ಮಾಡ್ಕೋಬೇಕು, ಗೆಲ್ಲಬೇಕು ಅಂತ. ಆದರೆ ಇಲ್ಲಿ ಕಾವೇರಿ ಅವ್ರು ಮಾತ್ರ ಯಾಕಾಗಲ್ಲ, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಗೆಲ್ಲಬೇಕು ಅಂತಾನೇ ಹೇಳಿದ್ರು. ಬಟ್ ಕೃಷ್ಣವರ ಮಾತು ಕೇಳ್ತಿದ್ದಾಗೆ ನಾನು ಯಾಕೆ ರೀತಿ ಹೇಳ್ತಿದ್ದೇನೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಸಿಗಬೇಕಲ್ವ, ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನಾವೇ ಯಾವಾಗಲೂ ಗೆಲ್ತಿರೋದ್ರಿಂದ ನಾವೇ ಒಳ್ಳೆ ಕಾಂಪಿಟೇಟರ್ ಆಗ್ತೀವಿ, ನಾವೇ ಮಾಡಲಿಲ್ಲ ಅಂದರೆ ಮಕ್ಕಳು ಹೇಗೆ ಮಾಡ್ತಾರೆ ಅಂತ ಹೇಳಿ ತಮ್ಮ ಗಂಡನ ಕೂಡ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಒಪ್ಪಿಸ್ತಾರೆ. ನಂತರ ಎಲ್ಲರೂ ಕೂಡ ಖುಷಿಯಿಂದ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ರೆಡಿ ಆಗ್ತದಾನೆ, ಈ ಕಡೆ ಲಕ್ಷ್ಮಿ ಕೂಡ ರೆಡಿ ಆಗ್ತದಾಳೆ. ಈ ಕಡೆ ವೈಷ್ಣವ್ ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೆ ಯಾಕ್ರೆ ಇಲ್ಲಿದ್ದಾರೆ, ಆ ರೂಮಿಂದ ಆಚೆ ಹೋಗಿ ನಾನು ರೆಡಿ ಆಗಬೇಕು, ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಆ ರೀತಿಯೆಲ್ಲ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಇದು ನನ್ನ ರೂಮ್ ಕೂಡ, ಯಾಕೆ ನಾಚ್ಕೋಬೇಕು ನೀವು ಅಂತ ಹೇಳ್ತಿದ್ದಾಳೆ. ಈ ಕಡೆ ನಾಚ್ಕೊಂಡು ನೀರಾಗ್ತದಾನೆ ವೈಷ್ಣವ್. ಈ ಕಡೆ ಆ ರೀತಿಯೆಲ್ಲ ನಾಚ್ಕೊಳ್ಳೋದು ಬೇಕಾಗಿಲ್ಲ, ನಾಚ್ಕೋತೀನಿ ಅಂತ ಹೇಳಿ ಶರ್ಟ್ ಬಟನ್ಸ್ನ ಸರಿಯಾಗಿ ಹಾಕೊಳ್ಳೋಕ್ಕಾಗಲ್ವ ಅಂತ ಹೇಳಿ ಅವಳೇ ಕರೆಕ್ಟ್ ಬಟನ್ಸ್ ಹಾಕ್ತಾಳೆ. ನಂತರ ನಿಮಗೆ ಈ ಪ್ಯಾಂಟ್ ಸೂಟ್ ಆಗುತ್ತೆ ಅಂತ ಹೇಳಿ ಕೂಡ ಕೊಡ್ತಾಳೆ. ಇನ್ನು ಮುಂದೆ ಹೀಗೇನೆ ಅಂತ ಕೂಡ ಹೇಳ್ತಾಳೆ. ಇನ್ನು ಮುಂದೆ ರೂಮಿಂದ ಆಚೆಗೆ ಹೋಗೋ ಸೀನೆಲ್ಲ ಇಲ್ಲ, ಯಾಕಂದರೆ ನಿಮ್ಮ ರೂಮ್ ಹೇಗೋ ಹಾಗೆ ಇದು ನನ್ನ ರೂಮ್ ಕೂಡ. ನೀವು ಬಂದಾಗೆಲ್ಲ ನೀವು ನಾಚ್ಕೋತೀರಾ ಅಂತ ಆಚೆಗೆ ಹೋಗ್ಕೊಂಡು ಕೂತ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ, ಆ ರೀತಿಯೆಲ್ಲ ಆಚೆ ಹೋಗೋಕ್ಕಾಗೋದಿಲ್ಲ ಅಂತ ಆವಾಜ್ ಹಾಕ್ಕೊಂಡು ಇನ್ನು ಮುಂದೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ವೈಷ್ಣವ್ಗಂತೂ ಲಕ್ಷ್ಮಿಯ ನಡವಳಿಕೆ ನೋಡಿ ಶಾಕ್ ಆಗ್ತದೆ. ಏನಪ್ಪ ಇದು, ಲಕ್ಷ್ಮಿಯವರಲ್ಲಿ ಇಷ್ಟೆಲ್ಲ ಬದಲಾವಣೆ, ಇಷ್ಟು ಮಟ್ಟಿಗೆ ಯಾವುದೇ ರೀತಿ ನಾಚಿಕೆ ಇಲ್ಲದೆ ಬಿಹೇವ್ ಮಾಡ್ತಿದ್ದಾರೆ ಅಂತ. ಈ ಕಡೆ ಲಕ್ಷ್ಮಿ ಕೂಡ ನಾಚಿಕೆನ ದೂರ ಮಾಡಿದ್ದಾಗಿದೆ, ಇನ್ನೇನು ಇದ್ರು ವೈಷ್ಣವ್ ದೂರ ಮಾಡಬೇಕಾಗಿದೆ. ಇನ್ಮುಂದೆ ಇರೋದೇ ಈ ರೀತಿ ಅಂತ ಹೇಳಿ ಮೊದಲು ಆದಷ್ಟು ಬೇಗ ರೆಡಿಯಾಗಿ ಅಂತ ಹೊರಟೇ ಬಿಡ್ತಾಳೆ. ಫೈನಲಿ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರ ಆಗ್ತದೆ. ಈ ಕಡೆ ಕಾವೇರಿ ಕೀರ್ತಿ ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ಅವರಿಬ್ಬರನ್ನ ಹೇಗೆ ದೂರ ಮಾಡ್ಬೋದು ಅನ್ನೋ ರೀತಿ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಏನಾಗುತ್ತೆ, ಹಳ್ಳಿಗೆ ಹೋದ ನಂತರ ಯಾವ ರೀತಿ ಕಾಂಪಿಟೇಷನ್ ನಡೆಯುತ್ತೆ, ಅಲ್ಲಿ ಹೇಗೆಲ್ಲ ಅಡೆತಡೆ ಆಗುತ್ತೆ, ಹೇಗೆ ಕಷ್ಟಪಟ್ಟು ವೈಷ್ಣವ್ ಮತ್ತು ಲಕ್ಷ್ಮಿ ಗೆಲ್ತಾರೆ, ಕಾವೇರಿ ಅವ್ರಿಗೆ ಹೇಗೆ ಸೋಲಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.